ಸದಾ ಓದು ಹೋಂವರ್ಕ್ ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳಿಂದು ಕೈಯಲ್ಲಿ ಭತ್ತದ ಸಸಿ ಹಿಡಿದು ಗದ್ದೆಗಿಳಿದಿದ್ದರು. ಖುದ್ದು ತಾವೇ ನಾಟಿ ಮಾಡಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಭತ್ತ ಹೇಗೆ ನಾಟಿ ಮಾಡುತ್ತಾರೆಂದು ತಿಳಿದುಕೊಂಡರಲ್ಲದೆ ಅನ್ನದಾತನ ಕಷ್ಟ ಏನೆಂದು ತಿಳಿದುಕೊಂಡರು. ಇಂತಹ ವಿಭಿನ್ನ ಕಾರ್ಯಕ್ರಮ ಮಾಡುವ ಮೂಲಕ ಇಲ್ಲೊಂದು ಶಾಲೆ ಕೃಷಿಯ ಮಹತ್ವವನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸ ಮಾಡಿತು. ಹಾಗಿದ್ರೆ ಯಾವುದು ಆ ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಭತ್ತದ ಗದ್ದೆಗಿಳಿದು ಭತ್ತ ನಾಟಿ ಮಾಡಿದ ವಿದ್ಯಾರ್ಥಿಗಳಲ್ಲಿ ಕೃಷಿಯ ಮಹತ್ವ ಸಾರಿದ ಫಾದರ್ ಲರ್ನ್ ಸ್ಕೂಲ್. ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಕಮ್ಮರಗಟ್ಟೆ ಗ್ರಾಮದಲ್ಲಿರುವ ಶಾಲೆ. ಕೈಯಲ್ಲಿ ಭತ್ತದ ಸಸಿ ಹಿಡಿದು ನಿಂತಿರುವ ವಿದ್ಯಾರ್ಥಿಗಳು, ಭತ್ತ ನಾಟಿ ಮಾಡಿ ಸಂಭ್ರಮಿಸುತ್ತಿರುವ ವಿದ್ಯಾರ್ಥಿಗಳ ಸಮೂಹ, ಭತ್ತ ನಾಟಿ ಮಾಡುವ ಮೂಲಕ ಕೃಷಿಯ ಮಹತ್ವ ತಿಳಿಯುತ್ತಿರುವ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಕಮ್ಮರಗಟ್ಟೆಯಲ್ಲಿರುವ ಫಾದರ್ ಲರ್ನ್ ಸ್ಕೂಲ್ನಲ್ಲಿ. ಹೌದು, ಫಾದರ್ ಲರ್ನ್ ಸ್ಕೂಲ್ ಭಾರತದ ಮೊದಲ ಉತ್ಸವ ಕೃಷಿ ಭತ್ತದ ಕೃಷಿ ಅನುಭವ ಎಂಬ ವಿಶೇಷ ಚಟುವಟಿಕೆಯನ್ನು ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿತ್ತು. ಶಾಲೆಯ 4, 5 ಹಾಗೂ 6ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಭತ್ತ ನಾಟಿ ಎಂಬ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಪಕ್ಕದಲ್ಲೇ ಇರುವ 1/2 ಎಕರೆ ಜಮೀನಿನಲ್ಲಿ ರೊಳ್ಳೆ ಹೊಡೆದು ಸಿದ್ಧವಾಗಿದ್ದ ಜಮೀನಿನಲ್ಲಿ ವಿದ್ಯಾರ್ಥಿಗಳು ಭತ್ತ ನಾಟಿ ಮಾಡಿ ಸಂಭ್ರಮಿಸಿದರು. ಇದರಿಂದ ಬಂದ ಭತ್ತದಲ್ಲಿ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸುವ ಪೋಷಕರಿಗೆ ಊಟದ ವ್ಯವಸ್ಥೆ ಮಾಡಿಸುವ ಗಿರಿಯನ್ನು ಶಾಲಾ ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ. ಈ ರೀತಿಯ ಚಟುವಟಿಕೆ ಮಾಡಿಸುವುದರಿಂದ ವಿದ್ಯಾರ್ಥಿಗಳಿಗೆ ಕೃಷಿಯ ಮಹತ್ವ ತಿಳಿಯಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ಪ್ರಾಂಶುಪಾಲರು. ಸರ್, ಇದ್ರ ಮೂಲ ಉದ್ದೇಶ ಏನಂದರೆ ಆ್ಯಕ್ಚುಲಿ ಮಕ್ಕಳಿಗೆ ಈಗಿನ ಜನ್ರೇಷನಲ್ಲಿ ಅಗ್ರಿಕಲ್ಚರ್ ಅಂದರೆ ಏನು ಅಂದ್ರೆ ಅವ್ನ ಬೆಲೆ ಗೊತ್ತಿರೋದಿಲ್ಲ, ಫಾರ್ಮರ್ಸ್ ಅಂದರೆ ಏನು ಅದ್ರ ಇಂಪಾರ್ಟೆನ್ಸ್ ಗೊತ್ತಿರೋದಿಲ್ಲ. ಸೊ ಈ ಫಾರ್ಮರ್ಸ್ ಯಾರು, ಅವ್ರು ಬೆಳೆಯೋಂಥ ಅನ್ನ ಎಲ್ಲಿಂದ ಬರ್ತಾ ಇದೆ, ಅವ್ರ ಶ್ರಮ ಏನು ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಈ ಫಾದರ್ ಸಂಸ್ಥೆ ಇದೊಂದು ಇನಿಷಿಯೇಟಿವ್ ತಗೊಂಡಿದ್ದು ಏನಂತ ಅಂದರೆ ಪ್ರತಿಯೊಂದು ಮಗುಗೂ ಕೂಡ ಆ ಅನ್ನ ನಾವೇನು ತಿಂತಾ ಇದ್ದೀವಿ ಅದು ಎಲ್ಲಿಂದ ಬರ್ತಾ ಇದೆ, ಅದ್ರ ಹಿಂದೆ ಎಷ್ಟು ಜನರ ಶ್ರಮ ಇದೆ, ಇದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಸೊ ಅದಕ್ಕೆ ನಾವು ಇದಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀವಿ, ಇಂಡಿಯಾಸ್ ಫಸ್ಟ್ ಫೆಸ್ಟ್ ಅಂತ. ಯಾಕಂದರೆ ನಮ್ಮ ಭಾರತ ಇವತ್ತು ಚೆನ್ನಾಗಿದೆ ಅಂದರೆ ಅದಕ್ಕೆ ಇಬ್ಬರೇ ಕಾರಣ, ಒಬ್ಬರು ಯೋಧರು ಪ್ಲಸ್ ಇನ್ನೊಬ್ಬರು ರೈತರು. ಸೊ ಮಕ್ಕಳಿಗೆ ರೈತರು ಬೆಲೆ ಏನಂತ ಗೊತ್ತಾಗಬೇಕು. ಯಾಕಂದರೆ ಇಲ್ಲಿರೋಂಥ ಮಕ್ಕಳು ಪ್ರತಿಯೊಬ್ಬರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಮುಂದೆ, ಬಟ್ ಯಾರು ಕೂಡ ಫಾರ್ಮರ್ ಆಗಬೇಕಂತ ಅಂದ್ಕೊಳೋದಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಇನಿಷಿಯೇಟಿವ್ ನಾವು ತಗೊಂಡಿದ್ದೀವಿ. ಪ್ಲಸ್ ಇಲ್ಲಿ ಬೆಳೆದಂಥ ಕ್ರಾಪಲ್ಲಿ ನಮ್ಮ ಸ್ಕೂಲ್ದು ಏನು ಆ್ಯನ್ಯುವಲ್ ಫಂಕ್ಷನ್ ಇರುತ್ತೆ ಅದರಲ್ಲಿ ಇಲ್ಲಿಂದ ಬಂದಂಥ ಕ್ರಾಪಲ್ಲಿ ನಮ್ಮ ಎಲ್ಲ ಪೇರೆಂಟ್ಸ್ಗೆ ಇಲ್ಲಿಂದನೇ ಊಟ ಕೊಡಿಸ್ಬೇಕು ಅಂತ ನಂದು ಇದೊಂದು ಪ್ಲಾನು. ಸೊ ಅದಕ್ಕೋಸ್ಕರ ಫಾದರ್ ಸಂಸ್ಥೆ ಇದೊಂದು ಇನಿಷಿಯೇಟಿವ್ ತಗೊಂಡಿದೆ. ಮಕ್ಕಳಿಗೆ ರೈತರ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ ಒಂದು ವ್ಯಾಲ್ಯೂ ಇರಬೇಕು, ಒಂದು ಮಹತ್ವ ಗೊತ್ತಿರಬೇಕು ಅಂತಂದು ಈ ಫಾದರ್ ಸಂಸ್ಥೆ ಇದೊಂದು ಇನಿಷಿಯೇಟಿವ್ ತಗೊಂಡಿದೆ. ಒಂದು 1/2 ಎಕರೆ ತಗೊಂಡಿದ್ದೀವಿ ಸರ್, ಒಂದು 1/2 ಎಕರೆ ತಗೊಂಡಿದ್ದೀವಿ ಲ್ಯಾಂಡ್ನ. ಸೊ ಮೋರ್ ದೆನ್ 150 ಜನ ಮಕ್ಕಳು ಭಾಗವಹಿಸಿದ್ದಾರೆ. 4ನೇ ಕ್ಲಾಸ್, 5ನೇ ಕ್ಲಾಸ್ ಮತ್ತು 6ನೇ ಕ್ಲಾಸ್ ಮಕ್ಕಳು ಭಾಗವಹಿಸಿದ್ದಾರೆ ಈ ಆ್ಯಕ್ಟಿವಿಟಿಯಲ್ಲಿ. ಸೊ ಎಲ್ಲ ತುಂಬ ಖುಷಿಯಾಗಿ ತುಂಬ ಜೋಶಾಗಿ ಬಂದುಬಿಟ್ಟು ನಾಟಿ ಮಾಡ್ತಿದ್ದಾರೆ. ಎಷ್ಟೊಂದು ಜನ ರೈತರ ಮಕ್ಕಳು ಕೂಡ ಇದ್ದಾರೆ, ಅವರೆಲ್ಲ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ, ಮಕ್ಕಳು ತುಂಬ ಚೆನ್ನಾಗಿ ಒಂದು ಹುಮ್ಮಸ್ಸಿಂದ ಭಾಗವಹಿಸಿದ್ದಾರೆ ಆ್ಯಕ್ಟಿವಿಟಿಯಲ್ಲಿ. 1/2 ಎಕರೆ ಭತ್ತದ ಗದ್ದೆಗೆ ಇಳಿದ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭತ್ತದ ಸಸಿ ನಾಟಿ ಮಾಡಿ ಎಂಜಾಯ್ ಮಾಡಿದರು. ಎಷ್ಟೋ ಮಕ್ಕಳಿಗೆ ಭತ್ತದ ಸಸಿ ಹೇಗೆ ನಾಟಿ ಮಾಡುತ್ತಾರೆಂದು ಗೊತ್ತಿರಲಿಲ್ಲ. ಅದನ್ನು ಶಿಕ್ಷಕರು ಮಕ್ಕಳಿಗೆ ತಿಳಿಸಿಕೊಟ್ಟಾಗ ಮಕ್ಕಳು ಸಂಭ್ರಮದಿಂದ ನಾಟಿ ಮಾಡಿದರು. ಸಾಮಾನ್ಯವಾಗಿ ದೊಡ್ಡವರಾದ ಮೇಲೆ ಡಾಕ್ಟರ್, ಎಂಜಿನಿಯರ್ ಆಗಲು ಬಯಸುತ್ತಾರೆ.
ಆದರೆ ಯಾರು ರೈತರಾಗುತ್ತೇವೆಂದು ಹೇಳುವುದಿಲ್ಲ. ಇದರಿಂದಾಗಿ ರೈತರ ಬಗ್ಗೆ, ರೈತರು ಮಾಡುವ ಕಾಯಕದ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ಮಕ್ಕಳು ಕೃಷಿ ಮಹತ್ವ ಅರಿತುಕೊಂಡರು. ನಮ್ಮ ಸ್ಕೂಲಾಗಿ ನಾಟಿ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರೋದು ನಮಗೆ ತುಂಬ ಖುಷಿಯಾಗಿದೆ. ರೈತರ ಬೆಲೆ ಏನಂತ ಗೊತ್ತಾಗ್ತಿದೆ ನಮಗೆ. ಹಂಗೆ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ. ಒಂದೊಂದು ಮಕ್ಕಳು ಏನು ಮಾಡ್ತಿದ್ದಾರೆ, ಊಟನ ಡಸ್ಟ್ಬಿನ್ನಿಗೆ ಒಸಿತಿದ್ದಾರೆ. ಹಂಗೆ ಮಾಡಬಾರ್ದು. ಅದರಿಂದ ಎಷ್ಟು ಕಷ್ಟ ಮಾಡ್ತಾರೆ ಅಂತ ಯಾರ್ಯಾರು ರೈತರು ಇದ್ದಾರಲ್ಲ ಅವ್ರಿಗೆ ಗೊತ್ತಿದೆ. ನಾವಿವತ್ತು ಎಲ್ಲ ಸ್ಕೂಲಲ್ಲಿ ನಾಟ ಮಾಡ್ತೀವಿ. ನಮಗೆ ತುಂಬ ಖುಷಿ ಆಗ್ತೈತೆ. ಒಂದು ನೋಡಿದ್ದೀನಿ, ಮೊನ್ನೆ ಮಾಡಿದ್ದೀನಿ. ಇಷ್ಟು ಮಾಡ್ತಿರೋದು ಇವಾಗಲೇ. ಇವತ್ತು ನಮ್ಮ ಸ್ಕೂಲಲ್ಲಿ ನಮಗೆ ರೈತರು ಹೇಗೆ ಬೆಳೀತಾರೆ ಅಂತ ಗೊತ್ತಿರಲಿಲ್ಲ. ಕಲ್ಚರ್ ಜೊತೆಗೆ ಇವೆಲ್ಲ ಹೇಳ್ಕೊಡ್ತಿದ್ದಾರೆ. ಪಾಠ ಎಲ್ಲ ಎರಡೂ ಒಟ್ಟಿಗೆ ಆಗ್ತಿದೆ. ಮತ್ತು ರೈತರು ಏನಾರು ಇದು ಅನ್ನ ನಾವು ಡೈಲಿ ಊಟ ಮಾಡಬೇಕಂದ್ರೆ ರೈತರು ನೆನೆಸ್ಕೊಂಡೇ ಊಟ ಮಾಡಬೇಕು ಅಂತ ಗೊತ್ತಾಯಿತು. ಮತ್ತು ಈ ಥರ ಅಕ್ಕಿ ಬೆಳೆಯೋಕ್ಕೆ ಸೊಸೆಯಿಂದ ಅಕ್ಕಿಯಿಂದ ನಾವೆಲ್ಲ ತಿನ್ನಬೇಕು, ರೈತರು ಇಷ್ಟು ಕಷ್ಟಪಡ್ತಾರೆ ಅಂತ ಇವತ್ತು ಗೊತ್ತಾಯ್ತು. ತುಂಬ ಖುಷಿ ಆಯಿತು. ಆದರೆ ಇಲ್ಲಿ ರೈತರದ್ದು ತುಂಬ ದುಡಿತಾರಲ್ಲ, ನಮಗೆ ಇವಾಗ ಗೊತ್ತಾಯ್ತು ಎಷ್ಟು ದುಡಿತಾರೆ, ಏನು ಬೆಲೆ ಅಂತ ಗೊತ್ತಾಯಿತು. ಆಮೇಲೆ ನಮ್ಗೆ ತುಂಬ ಖುಷಿ ಆಯಿತು. ಸರ್ ಎಲ್ಲ ಈ ಟೈಪ್ ನಮಗೆ ಅಡ್ಜಸ್ಟ್ಮೆಂಟ್ಸ್ ಮಾಡಿದ್ದಕ್ಕೆ ತುಂಬ ನಾವು ಈಗೆಲ್ಲ ನಾಟಿ ಹಚ್ತಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಇಲ್ಲ, ನಮ್ಮ ಅಪ್ಪಾಜಿ ಅವರೆಲ್ಲ ಮಾಡಿದರು, ಆದರೆ ನನಗೆ ಗೊತ್ತಿದ್ದಿಲ್ಲ. ಈಗ ಗೊತ್ತಾಗಿದ್ದು ನನಗೆ. ತುಂಬಾ ಚೆನ್ನಾಗಿ ಅನಿಸ್ತು. ಆದರೆ ನಾನು ಒಂದಿಷ್ಟು ಅಬ್ಸರ್ವ್ ಮಾಡಿದೆ, ಎಲ್ಲರೂ ಉಲ್ಟಾ ಇಡ್ತಾರೆ. ಆದರೆ ರೈತರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಬೆಳೆಯೋಕೆ ಎಷ್ಟು ಕಷ್ಟಪಡ್ತಾರೆ. ಆದರೆ ನಾವು ಹಾಳು ಮಾಡ್ತೀವಿ ಅನ್ನಗಳನ್ನ. ರೈತರು ಹೆಂಗಿರ್ತಾರೆ ಆಮೇಲೆ ನಮ್ಮ ಕೈಯಲ್ಲಿ ನಾಟಿ ಮಾಡಿಸ್ತಿದ್ದಾರೆ, ಖುಷಿ ಆಗುತ್ತೆ ನಮಗೆ. ಮತ್ತು ಬರೀ ಪಾಠ ಅಷ್ಟೇ ಅಲ್ಲ, ರೈತರು ಹೆಂಗಿರ್ತಾರೆ ಮೀನ್ಸ್ ಅಂದರೆ ನೇಚರ್ ಬಗ್ಗೆ ಹೇಳ್ತಾರೆ. ಖುಷಿ ಅನಿಸ್ತು. ನಮ್ಮ ಕೈಯಲ್ಲಿ ನಾಟಿ ಮಾಡಿಸಿದ್ರು. ಇದೇ ಫಸ್ಟ್ ಟೈಮ್ ಮತ್ತೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಟ್ರು. ಬಹಳ ಕಷ್ಟಪಟ್ಟು ಇದನ್ನೆಲ್ಲ ಮಾಡಬೇಕು. ಒಟ್ಟಿನಲ್ಲಿ ಕೃಷಿಯ ಮಹತ್ವ ತಿಳಿಸುವ ನಿಟ್ಟಿನಲ್ಲಿ ಪೋದರ್ ಲರ್ನ್ ಸ್ಕೂಲ್ ಮಕ್ಕಳನ್ನು ಭತ್ತದ ಗದ್ದೆಗೆ ಇಳಿಸಿ ಮಕ್ಕಳಿಂದ ಭತ್ತದ ಸಸಿ ನಾಟಿ ಮಾಡಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.